ಹಾಯ್ ಹಲೋ ಗೆಳೆಯರೇ, ನಾನು ನಿಮ್ಮ ತುಮಕೂರು ಹುಡುಗ GK. ಇವತ್ತು ನಾನು ಬಂದಿದ್ದೀನಿ ದೇವಿಕಾ ಅವ್ರ ಜೊತೆ ಮಾನ್ಸೂನ್ ರೈಡ್. ದೇವಿಕಾ ಅವರೇ, ಎಲ್ಲಿಗೆ ಬಂದಿದ್ದೀವಿ ನಾವು ಮಾನ್ಸೂನ್ ರೈಡ್? ನಾವು ಚಿಕ್ಕಮಗಳೂರು ಬಂದಿದ್ದೀವಿ. ಗುರು, ಇವಾಗ ಲಗೇಜ್ ಎಲ್ಲ ರೂಮಲ್ಲಿ ಇಟ್ಬಿಟ್ಟು ಟಿಫನ್ ಗಿಫನ್ ಎಲ್ಲ ಮಾಡಿಕೊಂಡು ನಮ್ಮ ಮೊದಲನೇ ಜಾಗಕ್ಕೆ ಹೋಗ್ತಾ ಇದ್ದೀವಿ, ಮುಳ್ಳಯ್ಯನಗಿರಿಗೆ. ಆಲ್ರೆಡಿ ಲೈಟಾಗಿ ಮಳೆ ಬಂದು ನಿಂತೋಗ್ಬಿಟ್ಟಿದೆ. ಮಳೆ ಬರ್ತಾ ಇದ್ರೆ ಸಖತ್ತಾಗಿರ್ತಿತ್ತು, ಬಟ್ ಕೂಲಾಗಿದೆ ವೆದರ್. ಚಿಲ್ಲಾಗೆ ಲೈಟಾಗಿ ಚಳಿ ಆಗ್ತಾಯಿದೆ. ಆದರೂ ಮಳೆ ಬಂದರೆ ಸೂಪರ್, ಮಳೆ ಬಂದರೆ ಮಾನ್ಸೂನ್ ರೈಡು ನಮ್ದಲ್ಲ ಕಣ್ರಿ ಟ್ರಿಪ್ಪು. ಇಲ್ಲಿ ನೋಡ್ರಿ, ಇಲ್ಲಿ ಜೀಪ್ ಮೇಲೆ ಹತ್ತು ಕೂತ್ಕೊಂಡ್ಬಿಟ್ಟವ್ರು, ಒಂದು 5-6 ಜನ ಹತ್ತು ಕೂತ್ಕೊಂಡು ಆರಾಮಾಗಿ ಹೋಗ್ತಾವ್ರೆ. ಸಡನ್ನಾಗಿ ಯಾರಾದರೂ ಅಡ್ಡ ಬಂದು ಬ್ರೇಕ್ ಹೊಡೆದ್ರೆ ಏನು ಕತೆ, ಎಲ್ಲ ದಬಾಕೊಂಬಿಡ್ತಾರೆ ಮುಂದಕ್ಕೆ. ಪೊಲೀಸ್ನವ್ರು ಇದ್ರು ಅಲ್ಲಿ ಎಂಟ್ರೆನ್ಸಲ್ಲಿ, ಇವ್ರನ್ನ ಹೆಂಗೆ ಬಿಟ್ರಪ್ಪ. ಟಾಪಲ್ಲೆಲ್ಲ ಕುತ್ಕೊಂಡು ಹೋಗಿ ಬಿಡ್ತಾರ ಇಲ್ಲಿ? ಓಕೆ ಬನ್ರಿ, ಈಗ ಟಾಪ್ಗೆ ಹೋಗ್ಬಿಟ್ಟು ಟಾಪಲ್ಲಿಂದ ವ್ಯೂ ತೋರಿಸ್ತೀವಿ, ಟಾಪಲ್ಲಿ ಹೆಂಗಿರುತ್ತೆ ಅಂತ. ಫುಲ್ ಇಲ್ಲೇ ಎಲ್ಲ ಮೋಡ ಕವಿದ ವಾತಾವರಣ, ವೈಟ್ಗೆ ಫಾಗಿ ಗುರು. ಫುಲ್ಲು ವೈಟು. ಕ್ಯಾಮ್ರಾದಲ್ಲಿ ನಿಮ್ಗೆ ಹೆಂಗೆ ಕಾಣಿಸ್ತಾ ಇತ್ತೋ ಗೊತ್ತಿಲ್ಲ, ಫುಲ್ಲು ಫಾಗಿ ಮಾತ್ರ. ಸಖತ್ತ ಆಗೈತೆ ಗುರು. ಮಜಾ. ಏನೊಂದು ಬೇಜಾರು ಅಂದರೆ ಲೈಟಾಗಿ ಮಳೆ ಬರ್ತಾ ಇರಬೇಕಾಗಿತ್ತು ಗುರು. ಲೈಟಾಗಿ ಮಳೆ ಬಂದಿದ್ರೆ ಸಖತ್ತಾಗಿರ್ತಿತ್ತು, ಮಳೆನೇ ಬರ್ತಾ ಇಲ್ಲ. ಆದರೆ ನಮ್ಮ ದುರಾದೃಷ್ಟನೋ ಏನೋ. ಲಾಸ್ಟ್ ಟೈಮ್ ಮಾನ್ಸೂನ್ ರೈಡ್ ಬಂದಿದ್ದಾಗ ಹಾಸನಿಂದನೇ ನೆನ್ಕೊಂಬಂದ್ಬಿಟ್ಟಿದ್ವಿ ಆಲ್ರೆಡಿ. ಬೈಕ್ ಪಾರ್ಕಿಂಗ್ ಎಲ್ಲ ಇಲ್ಲೇನಾ? ಇದೇನಾ ಪೀಕು? ಗೈಸ್, ಇವಾಗ ಏನೋ ಗಾಡಿಗಳು ಮೇಲ್ಗಡೆ ಬಿಡ್ತಾ ಇಲ್ವಂತೆ ಟಾಪ್ ತನಕ. ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು, ಇಲ್ಲ ಅಲ್ಲಿ ಜೀಪ್ಗಳಿರ್ತವೆ, ಜೀಪಲ್ಲಿ ಹೋಗ್ಬೇಕು. ನಾವು ಅದಕ್ಕೆ ಈಗ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಗುರು, ಅಲ್ಲಿ ಮುಳ್ಳಯ್ಯನಗಿರಿ ಎಂಟ್ರೆನ್ಸ್ಗೆ ಹೋದ್ವಿ, ನೋಡಿದ್ರೆ ಅಲ್ಲೇ ಕ್ಲೋಸ್ ಮಾಡಿಬಿಟ್ಟಿದ್ರು. 3 ಕಿಲೋಮೀಟ್ರ್ ಟ್ರೆಕ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು, ಇಲ್ಲ ಜೀಪ್ ಇತ್ತು, ಜೀಪಲ್ಲಿ ಹೋಗ್ಬೇಕಿತ್ತು. ನಮ್ಗೆ ಯಾಕೋ ಇಂಟ್ರೆಸ್ಟ್ ಬರಲಿಲ್ಲ, ಫುಲ್ಲು ಫಾಗಿ ಇತ್ತು, ವೇ ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಅಲ್ಲೇ ಸ್ವಲ್ಪ ಮೇಲೋಗಿ ವಿಡಿಯೋ ತೆಕ್ಕೊಂಡು ಬಂದ್ಬಿಟ್ವಿ. ಇವಾಗ ಜರಿ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ, ಬನ್ನಿ ನೋಡೋಣ. ಒಟ್ನಲ್ಲಿ ರೋಡಲ್ಲಿ ಏನೇನು ಒಳ್ಳೊಳ್ಳೆ ಸೀನರಿ, ಫಾಲ್ಸ್ಗಳು ಏನೇನು ಸಿಗುತ್ತೋ ಎಲ್ಲ ನೋಡಿಕೊಂಡು ಫೋಟೋಸ್ ವೀಡಿಯೋಸ್ ತಗೊಂಡು ಹೋಗ್ತಾ ಇದ್ದೀವಿ. ಓಕೆ, ಇವಾಗ ಜರಿ ಫಾಲ್ಸಲ್ಲಿ ಹೋಗಿ ಮೀಟ್ ಮಾಡೋಣ ಬರ್ರಿ. ಎಲ್ಲಿ? ಏನಂತೆ? ಜೀಪ್ ಮಾಡ್ಕೊಂಡು ಬರ್ಬೇಕಂತ ಗುರು. ನಾವು ಬಂದು ಜರಿ ಫಾಲ್ಸ್ಗೆ, ಹಂಗೆ ಬರ್ತಾ ರೋಡಲ್ಲಿ ಜರಿ ಫಾಲ್ಸ್ಗೂ ಹಿಂದೆ ಹೊನ್ನಮ್ಮನ ಹಳ್ಳ ಫಾಲ್ಸ್ ಸಿಕ್ತು. ಗಾಯ್ಸ್, ಇವಾಗ ಹೊನ್ನಮ್ಮನ ಹಳ್ಳಕ್ಕೆ ಬಂದಿದ್ದೀವಿ. ಸಕ್ಕತ್ತಾಗೈತೆ ಮಾತ್ರ, ಬನ್ನಿ ತೋರಿಸ್ತೀನಿ ಹೆಂಗೈತೆ ಅಂತ. ಚೆನ್ನಾಗೈತೆ. ಅದನ್ನ ನೋಡ್ಕೊಂಡು ಇವಾಗ ಜರಿ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಜರಿ ಫಾಲ್ಸ್ಗೆ ಜೀಪಲ್ಲಿ ಹೋಗ್ಬೇಕಂತೆ, ನಮ್ಮ ವೆಹಿಕಲ್ಸ್ಗಳನ್ನ ಬಿಡಲ್ವಂತೆ. ಅದಕ್ಕೆ ಇವಾಗ ಮುಂದೆ ಹೋಗ್ಬಿಟ್ಟು 6 ಜನಕ್ಕೆ 800 ಅಂತೆ.
ಒಬ್ರಿಗೆ 800 ಅಲ್ಲ, 6 ಜನಕ್ಕೆ 800. ಈಗ ಜೀಪ್ ಮಾಡಿಕೊಂಡು ಜೆರಿ ಫಾಲ್ಸ್ ನೋಡೋಕೆ ಹೋಗೋಣ ಬನ್ನಿರಿ. ಪಾರ್ಕಿಂಗ್ ಮಾಡೋಕ್ಕೆ ಜಾಗನೇ ಇಲ್ಲ ವೆಹಿಕಲ್ಸು. ಓಕೆ, ಗಾಡಿ ಪಾರ್ಕಿಂಗ್ ಆಯಿತು. ಬನ್ನಿರಿ ಇವಾಗ ಜೆರಿ ಫಾಲ್ಸ್ಗೆ ಹೋಗೋಣ. ರೆಡಿನಾ ಮೇಡಮ್? ಗುರು, ಜೀಪ್ ರೈಡ್ ಅಂತೂ ಸಖತ್ ಥ್ರಿಲ್ಲಿಂಗ್ ಆಗಿತ್ತು ಮಾತ್ರ. ಫುಲ್ಲಿ ಆಫ್ ರೈಡಿಂಗು, ಮೈ ಕೈ ಎಲ್ಲ ಮಸಾಜ್ ಆಗೋಯ್ತು. ಡ್ರೈವರ್ಗಂತೂ ಭಯನೇ ಆಗ್ತಾ ಇಲ್ಲ. ನಮಗ್ ನೋಡ್ರಿ ಜೀವ ಬಾಯಿ ಬತ್ತಾಯ್ತು ಕರ್ವಲೆಲ್ಲ. ಅವ್ರಿಗೆ ರೂಢಿ ಆಗ್ಬಿಟ್ಟೈತಿ. ವಾ, ನೋಡ್ ದಿವಿಕಾ, ಗುರು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಫೋಟೋ ವಿಡಿಯೋದಲ್ಲೆಲ್ಲ ನೋಡಿದ್ರೆ ಏನೋ ಕಡಿಮೆ ಹೈಟಿಂದ ಬೀಳ್ತಾ ಇತ್ತೇನೋ ಜೆರಿ ಫಾಲ್ಸು ಅಂತ ಅನ್ನೋ ತರ ಕಾಣಿಸುತ್ತೆ. ಇಲ್ಲಿ ನೋಡಿದ್ರೆ ಪರವಾಗಿಲ್ಲ, ಸ್ವಲ್ಪ ಜಾಸ್ತಿ ಹೈಟಿಂದಾನೇ ಬೀಳ್ತಾ ಐತೆ. ಹೆಂಗೈತೆ ದೇವಿಕಾ? ಗುರು, ಫಾಲ್ಸ್ ಮಾತ್ರ ಸಕ್ಕತ್ತಾಗೈತೆ. ಜರಿ ಫಾಲ್ಸು ನನಗಂತೂ ಬಿಟ್ಟೋಗಕ್ ಮನ್ಸೇ ಆಗ್ತಾ ಇಲ್ಲ. ಫೋಟೋಸ್ ವಿಡಿಯೋಸ್ ತಕ್ಕೊಳಕಂತೂ ಆಗ್ತಾ ಇಲ್ಲ. ಅದೊಂದೇ ಬೇಜಾರಾಗ್ತಾ ಇರೋದು. ಚಿಕ್ಕಮಗ್ಳೂರಿಗೆ ಬಂದ್ರೆ ಈ ಜರಿ ಫಾಲ್ಸ್ ನ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ಲೆವೆಲ್ ಸಕ್ಕತ್ತಾಗೈತೆ ಮಾತ್ರ. ಈ ತರ ಇರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಒಳ್ಳೆ ಬಾಹುಬಲಿ ಫೀಲ್ ಆಗ್ತಾ ಇತ್ತು ನನ್ಗೆ. ಹೆಂಗಿತ್ತು ದೇವಿಕಾ ಜರಿ ಫಾಲ್ಸ್? ಅಷ್ಟೇನಾ? ಸೂಪರ್ ಆಗಿತ್ತು, ಸಖತ್ತಾಗಿತ್ತು, ನೆಕ್ಸ್ಟ್ ಲೆವೆಲ್ ಆಗಿತ್ತು ಅಂತೆಲ್ಲ ಹೇಳಲ್ವಾ? ಫಾಲ್ಸ್ ಇದ್ದಂಗಿತ್ತು, ಆದ್ರೂ ಸಖತ್ತಾಗಿತ್ತು. ನೀನ್ ಬಂದ್ ನೋಡಿದ್ದ ಇದು? ನಾವು ಬಂದಾಗ ಇಷ್ಟೊಂದು ನೀರ್ ಏನಿರ್ಲಿಲ್ಲ. ದೇವಿಕಾ ಆಲ್ರೆಡಿ ನೋಡಿದ್ಲು, ಅದಕ್ಕೆ ಅವಳಿಗೇನು ಅಷ್ಟೊಂದು ಏನು ಎಕ್ಸೈಟ್ ಆಗಿಲ್ಲ. ಬಟ್ ಆದ್ರೂ ನೀರ್ ಜಾಸ್ತಿ ಇತ್ತು. ನಾವು ಕಾಲೇಜ್ ಟೈಮ್ ಅಲ್ಲಿ. ನಾನು ಇದೇ ಫಸ್ಟ್ ಟೈಮ್ ಜೆರಿ ಫಾಲ್ಸ್ ಬಂದಿರೋದು, ಅದಕ್ಕೆ ನೆಕ್ಸ್ಟ್ ಲೆವೆಲ್ ಎಕ್ಸೈಟ್ಮೆಂಟ್ ಇತ್ತು. ಬಟ್ ಇನ್ನ ಅಲ್ಲಿ 2 ಸ್ಟೆಪ್ಸ್ ಇದೆ, ಅಲ್ಲಿ ರೋಡ್ ಇತ್ತು, ದಾರಿ ಇತ್ತು, ನೋಡ್ದೆ ನೀನು? ಹೌದಾ? ಹೋಗ್ಬೋದು, ಸುಮ್ನೆ ಹೋಗಿ ಹೋಗ್ಬೋದು. ಇವಾಗ ಜಾಸ್ತಿ ಇತ್ತು. ಯಾಕೆ ಅಲ್ಲೆಲ್ಲ ಹೋಗಿ ಹತ್ತಿ ಬಿದ್ದು ಮಕ ಬುಲ್ಡೆ ಎಲ್ಲ ಹೊಡಕೊಂಡು ಹೋಗ್ಬೋದು. ನಿಮ್ಗೆ ಅಲ್ಲಿ ರೋಡ್ ತೋರ್ಸೋಣ ಅಂತ ಅನ್ಕೊಂಡು ಮರ್ತೋದು, ಅಲ್ಲಿ ತೋರಿಸ್ತೆ. ಗುರು, ಬ್ಯೂಟಿಫುಲ್ ಜರಿ ಫಾಲ್ಸ್ ನೋಡಾಯ್ತು. ಇವಾಗ ಬಾಬಾ ಬುಡೈನ್ಗಿರಿ ಮತ್ತೆ ಇನ್ನೊಂದು ಯಾವ್ದು ಈಗ? ಬಾಬಾ ಬುಡೈನ್ಗಿರಿ, ಮಾಣಿಕ್ಯಧಾರ ಫಾಲ್ಸ್, ಎರಡಕ್ಕೂ ಹೋಗೋಣ. ಎರಡರಲ್ಲಿ ಒಂದು ಹೋಗೋಣ. ಈಗ ಆಲ್ರೆಡಿ 4:26 ಟೈಮು, 4:15. ಹೋಗೋಕ್ಕೆ ಅರ್ಧ ಗಂಟೆ ಬೇಕು. 5 ಗಂಟೆ ಆಗೋಗ್ಬಿಡುತ್ತೆ ಹೋಗೋ ಅಷ್ಟರಲ್ಲಿ. ಈಗ 8 ಕಿಲೋಮೀಟ್ರ್ ಇದೆ ಇಲ್ಲಿಂದ. ನೋಡೋಣ. ಆದರೆ ಎರಡಕ್ಕೂ ಹೋಗೋದು. ಬಾಬಾ ಬುಡೈನ್ಗಿರಿಗೆ ಹೋದರೆ ಇನ್ನೇನಿರಲ್ಲ ದೇವಿಕ, ಅಲ್ಲಿ ದೇವಸ್ಥಾನ ಇದೆ. ಮಾಣಿಕ್ಯಧಾರೆಗೆ ಹೋಗ್ಬಿಡೋಣ. ಈಗ ಮಾಣಿಕ್ಯಧಾರ ಫಾಲ್ಸ್ಗೆ ಹೋಗೋಣ. ವ್ಯೂ ಪಾಯಿಂಟ್ಗಳಿಗೆ ಎಲ್ಲೋದ್ರೂ ಬರೀ ಫಾಗು ವೈಟ್ಗೆ ಅಷ್ಟೇ, ಇನ್ನೇನು ವ್ಯೂ ಕಾಣಿಸಲ್ಲ. ಅದೇ ವಿಡಿಯೋಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಕಷ್ಟೆ. ನೀವು ವ್ಯೂ ಎಲ್ಲ ನೋಡಬೇಕು ಅಂದರೆ ಡಿಸೆಂಬರ್ ಟೈಮಲ್ಲಿ ಬರ್ಬೇಕು, ನವೆಂಬರ್-ಡಿಸೆಂಬರ್ ಟೈಮಲ್ಲಿ. ಕ್ಲೌಡ್ಸ್ ಇರುತ್ತೆ ಅವಾಗ, ಫ್ಲೋಟಿಂಗ್ ಕ್ಲೌಡ್ಸು, ತೇಲುವ ಮೋಡಗಳು. ಇದೇನಿದ್ರು ಮಾನ್ಸೂನ್ ರೈಡು. ಮಾನ್ಸೂನಲ್ಲಿ ಬಂದರೆ ನೀವು ಮಳೇಲಿ ನೆನಿಬೇಕಷ್ಟೇ. ಮಳೇಲಿ ನೆನಿಬೇಕು, ಫಾಲ್ಸ್ಗಳು ನೋಡ್ತಾ ಇರಬೇಕು, ಹೋಗ್ತಾ ಇರಬೇಕು. ಗುರು, ಮಾಣಿಕ್ಯಧಾರ ಫಾಲ್ಸ್ ರೋಡ್ ಅಂತೂ ಹೆವಿ ಫಾಗು, ವೆಹಿಕಲ್ಸೇ ಕಾಣಿಸ್ತಾ ಇಲ್ಲ. ಹತ್ರಕ್ಕೆ ಬಂದರೆ ಅದು ಲೈಟ್ ಗೀಟ್ ಹಾಕಿದ್ರೆ ಕಾಣಿಸೋದು. ಇವ್ರು ಬೇರೆ ಲೈಟ್ಗಳು ಏನೂ ಹಾಕ್ಕೊಂಬರ್ತಾ ಇಲ್ಲ, ಹೆಡ್ಲೈಟು. ಮಳೆ ಬರ್ತಾ ಐತೆ. ಮಾಣಿಕ್ಯಧಾರೆ ಫಾಲ್ಸ್ ಬಂತಾ? ಹ್ಞೂ, ಇಷ್ಟು ಮಂಜಿದ್ರೆ ಫಾಲ್ಸ್ ಎಲ್ಲಿ ಕಾಣಿಸುತ್ತೆ ಅಂತ. ಇದೇ ಮಾಣಿಕ್ಯಧಾರೆ ಫಾಲ್ಸಿಗೆ ಟಿಕೆಟ್ ತಗೋಬೇಕೇನೋದು ಈಗ. ಎಷ್ಟಣ್ಣ? 5 ರೂಪಾಯಿ 5 ಜನ, ಇಬ್ಬರು. ಇದಕ್ಕೆ 10 ರೂಪೀಸ್ ಚೇಂಜ್ ಆಯ್ತಾ? ಹಾಂ, ಕೊಡು. ಹೆಂಗೆ ಫಾಲ್ಸ್ಗೆ? 5 ರೂಪೀಸ್.
ಲಾಸ್ ನಡ್ಕೊಂಡು ಹಿಂಗೆ ಹೋಗ್ಬೇಕಂತೆ ಮಾಣಿಕ್ಯಧಾರೆ ಫಾಲ್ಸ್ಗೆ. ಗುರು, ಇಲ್ಲಿಗೆ ನಮ್ಮ ಡೇ 1 ಚಿಕ್ಕಮಗಳೂರು ರೈಡ್ನ ಎಂಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇವಾಗ ಬಂದು ಕಳಸಾ, ಸಂಸೆ, ಕುದುರೆಮುಖ ನೆಕ್ಸ್ಟ್ ರೈಡು, ಡೇ 2 ರೈಡು. ಡೇ 2 ರೈಡ್ ಜೊತೆ ಮತ್ತೆ ಸಿಗ್ತೀವಿ. ಅಲ್ಲಿಗನ ಬಾಯ್ ಬಾಯ್, ಟೇಕ್ ಕೇರ್. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.